ನಮಸ್ಕಾರಗಳು ವೀಕ್ಷಕರೇ, ನಾನು ಹರಿಣಿ. ನಿಮಗೆಲ್ಲರಿಗೂ ಓಂ ಫ್ಯಾಷನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಿಮಗೆ ಚೂಡಿ ಟಾಪನ್ನು ಗುರುತಿಸಿ, ಕತ್ತರಿಸಿ ಹಾಗೂ ಹೊಲಿಯುವ ಸುಲಭ ವಿಧಾನವನ್ನು ಹೇಳಲಿರುವೆನು. ಬನ್ನಿ ನೋಡೋಣ. ಇದು ಚೂಡಿ ಟಾಪ್ ಬಟ್ಟೆ ಹಾಗೂ ಇದು ಲೈನಿಂಗ್ ಬಟ್ಟೆ. 4 ಪದರಗಳಲ್ಲಿದೆ. ಮಡಿಕೆ ನಮ್ಮ ಬದಿಗೆ ಹಾಗೂ ತೆರೆದ ಬದಿ ಮತ್ತೊಂದು ಬದಿಗೆ ಇರತಕ್ಕದ್ದು. ಮುಂಭಾಗಕ್ಕೆ ಒಂದು ಮಡಿಕೆ ಹಾಗೂ ಹಿಂಭಾಗಕ್ಕೆ ಒಂದು ಮಡಿಕೆ, ಈ ಥರ ಮಡಿಕೆ ಇರಬೇಕು. ಓಕೆ, ಇಲ್ಲಿ ಭುಜದ ಅಗಲ 14 ಇಂಚಸ್ ಇದೆ. ನಾನು ಅದರ ಅರ್ಧ ಅಂದರೆ 7 ಇಂಚು ತೆಗೆದುಕೊಂಡಿದ್ದೇನೆ. ಸೊ 7 ಇಂಚಿಗೆ ಗುರುತಿಸಬೇಕು. ಇಲ್ಲಿ ಕೂಡ 7 ಇಂಚಿಗೆ ಗುರುತು ಮಾಡಿದ್ದೇನೆ. ಈಗ ಇದರ ಉದ್ದ ಕೆಳಗಡೆ ಅಷ್ಟೇ ಅಳತೆಗೆ ಒಂದು ಅರ್ಧ ಇಂಚು ಹೆಚ್ಚು ಸೇರಿಸಬೇಕು, ಅಂದರೆ 7.5 ಇಂಚಿಗೆ ಗುರುತಿಸಬೇಕು. ಈ ಅಳತೆಯು 7.5 ಇಂಚು ಆಗಿರಬೇಕು. ಓಕೆ, ಇಲ್ಲಿಂದ ಒಂದು ಸರಳ ರೇಖೆ ಎಳೆದು ಒಂದು ಅಡ್ಡ ರೇಖೆ ಎಳೆದುಕೊಳ್ಳಬೇಕು. ಇಲ್ಲಿ ನಾವು ದೇಹದ ಸುತ್ತಳತೆಯ ಮಾರ್ಕಿಂಗನ್ನು ಮಾಡ್ತೇವೆ. ಈಗ ಕುತ್ತಿಗೆ ಅಗಲ 3 ಇಂಚು, ಕುತ್ತಿಗೆಯ ಆಳ 7 ಇಂಚಿಗೆ ಮಾರ್ಕ್ ಮಾಡಿದ್ದೇನೆ. ಒಂದು ಬಾಕ್ಸನ್ನು ತಯಾರಿಸಿಕೊಳ್ಳಬೇಕು. ಈ ಥರ. ಈಗ ಎಡಬದಿಯಿಂದ 1 ಇಂಚು ಹಾಗೂ ಅಲ್ಲಿಂದಲೇ ಅರ್ಧ ಇಂಚು ಮೇಲ್ಗಡೆ ಗುರುತಿಸಿ ಈ ರೀತಿ ಗೋಲಾಕಾರವನ್ನು ಮುಂಬದಿಯ ಭಾಗಕ್ಕೆ ಕೊಡಬೇಕು. ಇದು ನಮ್ಮ ಮುಂಬದಿಯ ಕುತ್ತಿಗೆಯ ಆಕೃತಿ. ಈಗ ಬಾಕ್ಸ್ನ ಮೂಲೆಯಿಂದ ಹಿಂಬದಿಯ ಕಂಕುಳಿಗೆ 1.5 ಇಂಚು ಹಾಗೂ ಮುಂಬದಿಯ ಕಂಕುಳಿಗೆ 3/4 ಇಂಚಿನಷ್ಟು ಅಂತರದಲ್ಲಿ ಮಾರ್ಕ್ ಮಾಡಿ ಅರ್ಧ ಇಂಚು ಭುಜ ಎಳೆತಕ್ಕೆ ಮಾರ್ಕ್ ಮಾಡಬೇಕು ಹಾಗೂ ಭುಜ ಮತ್ತು ಕುತ್ತಿಗೆಯನ್ನು ಸೇರಿಸಬೇಕು. ಈಗ ಇದರ ಅರ್ಧಕ್ಕೆ ಮಾರ್ಕ್ ಮಾಡಬೇಕು. ಇದು 7 ಇಂಚಿದೆ, ಅದರ ಅರ್ಧ ಅಂದರೆ 3.5 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಅಲ್ಲಿಂದ ಒಳಬದಿ 3/4 ಇಂಚು. ಈ ಪಾಯಿಂಟ್ನಿಂದ ಹಿಂಬದಿಯ ಕಂಕುಳಿನ ಆಕೃತಿಗೆ ಆಕಾರ ಕೊಡಬೇಕು. ಅದೇ ತರಹ ಮುಂಬದಿಯ ಕಂಕುಳಿನ ಆಕೃತಿಗೆ ಕೂಡ ಹೀಗೆ ಒಳಬದಿಯಿಂದ ಕೊಡತಕ್ಕದ್ದು. ಓಕೆ, ಇದು ನಾನು ನನ್ನ ಮುಂಚಿನ ವಿಡಿಯೋದಲ್ಲಿ ಕೂಡ ತಿಳಿಸಿದ್ದೇನೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ನೀವು ಚೆಕ್ ಮಾಡಿ ತಿಳಿದುಕೊಳ್ಳಬಹುದು. ಈಗ ಇದು ದೇಹದ ಸುತ್ತಳತೆಗಾಗಿ ನಾನು ಮಾರ್ಕಿಂಗ್ ಮಾಡ್ತಾಯಿದ್ದೆ. ಇಲ್ಲಿ ಚೆಸ್ಟ್ 38, ಅದಕ್ಕೆ 4 ಆ್ಯಡ್ ಮಾಡಿದ್ದೀನಿ, 42. 42 ಕಾಲು 10.5 ಪ್ಲಸ್ 1.5 ಇಂಚು ಸಡಿಲಿಗಾಗಿ. ಈಗ ಭುಜದಿಂದ ಬಾಡಿಯ ಉದ್ದ 14 ಇಂಚಿಗೆ ಮಾರ್ಕ್ ಮಾಡಿ ಸೀಟಿಗೆ 21 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಇದು ನಮ್ಮ ಸೊಂಟದ ಸುತ್ತಳತೆಯ ಮಾರ್ಕಿಂಗ್, ಇದು ನಮ್ಮ ಸೀಟ್ನ ಸುತ್ತಳತೆಯ ಮಾರ್ಕಿಂಗ್. ಈಗ ನಾವು ನೋಡಬಹುದು, ಭುಜದಿಂದ 14 ಬಾಡಿಯ ಉದ್ದ ಹೇಳ್ತಾರೆ. ಅಲ್ಲಿಗೆ ನಾವು ವೇಸ್ಟ್ ನಮ್ಮ ಮೆಜರ್ಮೆಂಟನ್ನು ಮಾರ್ಕ್ ಮಾಡ್ತೇವೆ. ಇದು ವೇಸ್ಟ್ ಲೈನ್. ಸೀಟ್ನ ಉದ್ದ 21 ಇಂಚು. ನಿಮ್ಮ ಅಭಿರುಚಿಯಂತೆ ಇಡಬಹುದು ಸೀಟ್ನ ಉದ್ದ, ಆದರೆ ಇದು ನಮ್ಮ ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್. ವೇಸ್ಟ್ನಿಂದ ಸೀಟಿಗೆ ಯಾವಾಗಲೂ 7 ಇಂಚಿನ ಅಂತರ ಇರಬೇಕು. ಈಗ ನಮ್ಮ ಸೊಂಟ ಸುತ್ತಳತೆ 32 ಇಂಚಿದೆ, ಅದರ ಕಾಲು ಭಾಗ 8, ಅದಕ್ಕೆ ಅರ್ಧ ಆ್ಯಡ್ ಮಾಡಿದ್ದೀನಿ, 8.5 ಪ್ಲಸ್ 1 ಇಂಚು. ಸೊ 9.5ಗೆ ಮಾರ್ಕಿಂಗ್ ಮಾಡಿದ್ದೀನಿ. ಅದೇ ರೀತಿ ಸೀಟ್ ನಮ್ಮದು 40 ಪ್ಲಸ್ 4 44 ಇದೆ, 44ರ ಕಾಲು ಇಂಚು 11 ಪ್ಲಸ್ 1 ಇಂಚು. ಈಗ ಟಾಪ್ನ ಪೂರ್ಣ ಉದ್ದ 38 ಇಂಚಿದೆ. ನಮಗೀಗ ಅಷ್ಟೇ ಸಿಕ್ಕಿದೆ. ಆಮೇಲೆ 2 ಇಂಚು ಎಕ್ಸ್ಟ್ರಾ ತೆಗೆದುಕೊಳ್ಳಬೇಕು, ಆಮೇಲೆ ತೋರಿಸ್ತೇನೆ ನಾನು. ಇಲ್ಲಿ ಈಗ ಮುಂಬದಿಯ ಬಾಟಮ್ನ ಅಳತೆ 22ರ ಅರ್ಧ ಅಂದರೆ 11 ಇಂಚು ಪ್ಲಸ್ 1 ಇಂಚು. ಓಕೆ, ಅದು ಸೀಟ್ನ ಅಳತೆ ಅಷ್ಟೇ ಇರ್ತದೆ. ಈಗ ಗುರುತಿನ ಪ್ರಕಾರ ಗೆರೆಯನ್ನು ಜೋಡಿಸುವ.
ಈ ರೀತಿ ಇಲ್ಲಿ ನಾವು ಸ್ಟ್ರೇಟ್ ಸೈಡನ್ನು ಯೂಸ್ ಮಾಡ್ಬೋದು ರೂಲರ್ನದ್ದು. ಅದೇ ರೀತಿ ಅಲ್ಲಿಂದ ನೇರ ಕೆಳಗೆ ಟಾಪ್ನ ಕೆಳಬದಿಯ ಅಗಲಕ್ಕೆ ಗುರುತಿಸ್ತೇವೆ. ಇನ್ನೊಂದು ಗುರುತಿಗೆ ಕೂಡ ಇದೇ ರೀತಿ ಗೆರೆಗಳನ್ನು ಜೋಡಿಸುವ ಹಾಗೂ ಆಕೃತಿಯನ್ನು ನೀಡುವ. ಇದು ಚೆಸ್ಟ್, ವೇಸ್ಟ್, ಸೀಟ್ ಮತ್ತು ಬಾಟಮ್ ವಿಡ್ತ್. ಈಗ ಗುರುತಿನ ಪ್ರಕಾರ ನಾವು ಕತ್ತರಿಸಿಕೊಳ್ಳುವ. 4 ಪದರಗಳನ್ನು ಒಟ್ಟಿಗೆ ಎತ್ತಿ ಹಿಂಬದಿಯ ಕಂಕುಳಿನ ಆಕೃತಿಯವರೆಗೆ ಕತ್ತರಿಸಬೇಕು. ಚೂಡಿ ಟಾಪ್ ಹೊಲಿಯಲು ತುಂಬ ಸುಲಭ. ಇದು ರಿಕ್ವೆಸ್ಟೆಡ್ ವಿಡಿಯೋ, ಹಾಗಾಗಿ ನಾನು ವಿವರಗಳೊಂದಿಗೆ ತೋರಿಸ್ತಿರುವೆನು. ಈಗ ಬರೀ ಇಲ್ಲಿ ನಾಶ್ ಮಾಡಿಕೊಡ್ಬೇಕು. ಈಗ ಮುಂಬದಿಯ ಭಾಗವನ್ನು ಮಾತ್ರ ಎತ್ಕೊಳ್ಬೇಕು. ಅಂದರೆ 2 ಪದರ ಒಂದೇ ಫೋಲ್ಡನ್ನು ತೆಗೆದು ಮುಂಬದಿಯ ಕುತ್ತಿಗೆ ಆಕೃತಿಯನ್ನು ಮಾರ್ಕಿಂಗ್ನ ಪ್ರಕಾರ ಕಟ್ ಮಾಡಿಕೊಳ್ಳಬೇಕು ಈ ಥರ. ಅದೇ ರೀತಿ ಮುಂಬದಿಯ ಕಂಕುಳಿನ ಆಕೃತಿಯನ್ನು ಕತ್ತರಿಸಿಕೊಳ್ಳತಕ್ಕದ್ದು. ಈಗ ಭುಜ ಇಳಿತ ಒಟ್ಟಿಗೆ ಕಟ್ ಮಾಡಿಕೊಳ್ಳಬೇಕು ಮಾರ್ಕಿಂಗ್ನ ಪ್ರಕಾರ. ಇದು ನಮ್ಮ ಮುಂಭಾಗ, ಫ್ರಂಟ್ ಪಾರ್ಟ್. ಇಲ್ಲಿ ನಾಚಸ್ ಕೊಡಬೇಕು. ಚೆಸ್ಟ್, ವೇಸ್ಟಿಗೆ, ಸೀಟ್ ಲೈನ್ಗೆ ಮತ್ತು ಬಾಟಮ್ ವಿಡ್ತ್ಗೆ. ಓಕೆ, ಇದೀಗ ನಮ್ಮದು ಹಿಂಬದಿಯ ಲೈನಿಂಗ್ನ ಪಾರ್ಟ್. ಇಲ್ಲಿ ನಾವು ಹಿಂಭಾಗಕ್ಕೆ ಕುತ್ತಿಗೆ ಆಕೃತಿ ನೀಡೋಣ. ಇಲ್ಲಿ ನಾನು ಸಿಂಪಲ್ಲಾಗಿ 5.5 ಇಂಚು ತೆಗೆದುಕೊಂಡಿದ್ದೇನೆ. ಡೀಪ್ ವಿಡ್ತ್ ಅಷ್ಟೇ ಇರ್ತದೆ, 3 ಇಂಚು ಅಗಲ. ಯಾವಾಗಲೂ ಬಾಕ್ಸ್ ಮಾಡಿ ಕುತ್ತಿಗೆಗೆ ಆಕೃತಿ ನೀಡಬೇಕು. ಇಲ್ಲಿ ನಾನು ಸಿಂಪಲ್ ರೌಂಡ್ ನೆಕ್ ಕೊಟ್ಟಿದ್ದೇನೆ. ಅಂದರೆ ಹೊಸದಾಗಿ ಕಲಿಯೋರಿಗೆ ಇದು ಸುಲಭವಾಗುತ್ತದೆ. ಆಕೃತಿಯ ಪ್ರಕಾರ ನಾವು ಹಿಂಬದಿಯ ಕುತ್ತಿಗೆಯನ್ನು ಕಟ್ ಮಾಡುವ. ಈಗ 2 ಆಗಿದೆ, ಮುಂಬದಿ ಹಾಗೂ ಹಿಂಬದಿ. ಈಗ ನಾವು ಮುಂಬದಿಯ ಭಾಗವನ್ನು ಚೂಟಿ ಟಾಪ್ನ ಮೇಲೆ ಇಡುವ. ಪಿನ್ ಮಾಡಿಕೊಳ್ಬೇಕು. ಒಂದು ಮಡಿಕೆ ಇರಬೇಕು. ಇಲ್ಲಿ ಪೂರ್ಣ ಉದ್ದ 38 ಇದೆ. 38 + 2 ಅಂದರೆ 40. 40ಕ್ಕೆ ನಾನು ಮಾರ್ಕಿಂಗ್ ಮಾಡಿದ್ದೇನೆ. ನಮಗೆ 2 ಇಂಚು ಬೇಕಾಗ್ತದೆ ಸೀಮ್ ಅಲೌನ್ಸ್ಗಾಗಿ. ಹಾಗಾಗಿ 40ಕ್ಕೆ ಮಾರ್ಕಿಂಗ್ ಮಾಡಿ ಅಲ್ಲಿಂದು ಗೆರೆ ಎಳೆದಿದ್ದೇನೆ. ಈಗ ಲೈನಿಂಗ್ನ ಪ್ರಕಾರ ಚೂಟಿ ಟಾಪನ್ನು ಕಟ್ ಮಾಡುವ. ಇಲ್ಲೊಂದು 1/4 ಇಂಚು ಹೆಚ್ಚಿಟ್ಟು ಕಟ್ ಮಾಡಿಕೊಳ್ಳಬಹುದು. ಆ ನಂತರ ಸ್ಟಿಚ್ ಆದ ನಂತರ ಕಟ್ ಮಾಡಬಹುದು.
ಇಲ್ಲಿ ಕೂಡ ನಾಚ್ ಮಾರ್ಕನ್ನು ಕೊಡುವ. ಚೆಸ್ಟ್, ವೇಸ್ಟ್, ಸೀಟ್ ಹಾಗೂ ಬಾಟಮ್ ವಿಡ್ತಿಗೆ. ಈಗ ನಾವು ಅದೇ ಥರ ಹಿಂಭಾಗದ ಲೈನಿಂಗನ್ನು ಒಂದು ಮಡಿಕೆಯ ಮೇಲೆ ರಾಂಗ್ ಸೈಡಲ್ಲಿ ಮಾರ್ಕಿಂಗನ್ನು ಮಾಡುವ. ಇಲ್ಲಿಯೂ ಸಮಾನಾಂತರಕ್ಕಾಗಿ ಪೂರ್ಣ ಉದ್ದ 38 + 2 ಇಂಚಸ್ ಅಂದರೆ 40ಕ್ಕೆ ಮಾರ್ಕಿಂಗ್ ಮಾಡಬೇಕು. ಈ ರೀತಿ 40 ಇಂಚಸ್ ಅಲ್ಲಿ ಒಂದು ಗೆರೆ ಎಳೆದುಕೊಳ್ಳಬೇಕು. ಕಟಿಂಗ್ ಮಾಡಲು ಈಸಿ ಆಗುತ್ತದೆ. ಪಿನ್ ಮಾಡಿಕೊಂಡಿಟ್ರೆ ಬಟ್ಟೆ ಆಚೆಗೆ ಹೋಗಲ್ಲ. ಈಸಿಯಾಗಿ ಶೇಪ್ ಥರನೇ ಕಟ್ ಮಾಡಿಕೊಳ್ಳಬಹುದು. ಈಗ ಆಕೃತಿಯ ಪ್ರಕಾರ 1/4 ಇಂಚು ಹೆಚ್ಚು ಕತ್ತರಿಸೋಣ. ನಾಚ್ ಮಾರ್ಕ್ ಕೊಡುವ. ಚೆಸ್ಟ್, ವೇಸ್ಟ್, ಸೀಟ್ ಮತ್ತು ಬಾಟಮ್ ವಿಡ್ತಿಗೆ. ಇದು ನಮ್ಮ ಬ್ಯಾಕ್ ಪಾರ್ಟ್, ಹಿಂಬದಿಯ ಭಾಗ. ಈಗ ನಾವು ಸ್ಲೀವ್ಸನ್ನು ಕಟ್ ಮಾಡುವ. 2 ಮಡಿಕೆಗಳನ್ನು ತೆಗೆದುಕೊಳ್ಳಬೇಕು. ಡಬಲ್ ಫೋಲ್ಡ್ ಇರಬೇಕು. ಇದರ ಅಗಲ ಕಂಕುಳಿನ ಅಗಲಕ್ಕಿಂತ 1.5 ಜಾಸ್ತಿ ಇರಬೇಕು. ಇಲ್ಲಿ ಕಂಕುಳು 16 ಇದೆ, ಅದರ ಅರ್ಧ ಅಂದರೆ 8, 8ಕ್ಕೆ 1.5 ಅಂದರೆ 9.5 ಇಂಚು ಇರಬೇಕು. ಇದರಿಂದಾಗಿ ನಮಗೆ ಸ್ಲೀವ್ ಅಟ್ಯಾಚ್ ಮಾಡಲು ಈಸಿ ಆಗ್ತದೆ. ಈಗ ಒಂದು ಸರಳ ರೇಖೆಯನ್ನು ಎಳೆಯುವ ಲೆವೆಲಿಂಗ್ ಆಗಿ. ಇಲ್ಲಿಂದ ತೋಳಿನ ಉದ್ದ ಸ್ಲೀವ್ ಲೆಂತ್ 6 ಇಂಚು + ½ 6.5 ಇಂಚಿಗೆ ನಾನು ಮಾರ್ಕ್ ಮಾಡಿದ್ದೇನೆ. 2 ಬದಿಯಲ್ಲೂ 6.5 ಇಂಚು ಮಾರ್ಕ್ ಮಾಡಿ ಒಂದು ಗೆರೆಯನ್ನು ಎಳೆದುಕೊಳ್ಳಬೇಕು. ಆಮೇಲೆ ಇಲ್ಲಿ ಅಗಲ ನಾವು 9.5ಗೆ ಮಾರ್ಕ್ ಮಾಡಬೇಕು. ಅಲ್ಲಿಂದ ನೇರ ಕೆಳಗೆ 3 ಇಂಚಿಗೆ ಇನ್ನೊಂದು ಮಾರ್ಕ್ ಮಾಡಿ ಕ್ರಾಸ್ ಆಗಿ ಗೆರೆ ಎಳೆದುಕೊಳ್ಳಬೇಕು. ಈ ರೀತಿ ಇದು ಒಟ್ಟಿಗೆ 10 ಇಂಚಿದೆ. ಇಲ್ಲಿ ಒಂದು 2 ಇಂಚು ನಾವು ಮಾರ್ಕ್ ಮಾಡಿ ಕೊಂಡಿಟ್ಟಿರಬೇಕು. 10 ಇಂಚಿನ ಮಧ್ಯಭಾಗ ಅಂದರೆ 5ಕ್ಕೆ ಮಾರ್ಕ್ ಮಾಡಿ ಅಲ್ಲಿಂದ ಅರ್ಧ ಇಂಚು ಮೇಲೆ ಹಿಂಬದಿಗೆ, ಅರ್ಧ ಇಂಚು ಕೆಳಗೆ ಮುಂಬದಿಗೆ ಕಂಕುಳಿನ ಆಕೃತಿಗಾಗಿ 2 ಇಂಚಿನಿಂದ ಕ್ರಾಸ್ ಮಾಡಿ ಈ ರೀತಿ ಹಿಂಬದಿಯ ಕಂಕುಳಿನ ಆಕೃತಿ ಕೊಡಬೇಕು. ಮುಂಬದಿಯ ಆಕೃತಿಯು ನಡುವಿನ ಪಾಯಿಂಟನ್ನು ಕ್ರಾಸ್ ಮಾಡಿ ಈ ರೀತಿಯಾಗಿ ಆಕೃತಿ ನೀಡಬೇಕು. ಈಗ ನಮ್ಮ ಸ್ಲೀವ್ ರೌಂಡ್ ಎಷ್ಟಿದೆ ಅಷ್ಟನ್ನು ಮಾರ್ಕ್ ಮಾಡಿ. ಇಲ್ಲಿ 7 ಇಂಚ್ ತಗೊಂಡಿದ್ದೀನಿ, ಪ್ಲಸ್ 2 ಇಂಚು ಹೆಚ್ಚು ತೆಗೆದುಕೊಳ್ಳಬೇಕು. ಇಲ್ಲಿ ಗೆರೆಯನ್ನು ಜೋಡಿಸಬೇಕು. ಆಮೇಲೆ ಮಾರ್ಕಿಂಗ್ನ ಪ್ರಕಾರ ಕತ್ತರಿಸೋಣ. ಈ ಥರ 4 ಪದರಗಳನ್ನು ಒಟ್ಟಿಗೆ ತೆಗೆದುಕೊಳ್ಳಬೇಕು. ಈಗ ಹಿಂಬದಿಯ ಕಂಕುಳು, ಈ ರೀತಿ ಕತ್ತರಿಸಬೇಕು. ಆಮೇಲೆ ಬರೀ 2 ಪದರಗಳನ್ನು ಎತ್ತಿ ಮುಂಬದಿಯ ಕಂಕುಳಿನ ಆಕೃತಿಯನ್ನು ಈ ರೀತಿ ಕಟ್ ಮಾಡಿಕೊಳ್ಳಬೇಕು. ಓಕೆ, ಒಂದು ನಾಚ್ ಮಾಡಿಕೊಡುವ. ಈಗ 2 ಸ್ಲೀವ್ಸ್ ಕಟ್ ಮಾಡಿ ಆಗಿದೆ. ಈಗ ನಾವು ಲೈನಿಂಗನ್ನು ಚೂಟಿ ಟಾಪ್ಗೆ ಜೋಡಿಸುವ.
ಎರಡು ಮೊದಲು ಸರಿ ಸಮಾನವಾಗಿ ಇಟ್ಟು ಈ ರೀತಿ ಇಟ್ಟುಕೊಳ್ಳಬೇಕು. ಪಿನ್ ಮಾಡಿ ಇಟ್ಟುಕೊಂಡ್ರೆ ಆಚೆ ಈಚೆ ಹೋಗಲ್ಲ. ಇದೀಗ ನಾವು ಡೈರೆಕ್ಟ್ ಚೂಡಿ ಟಾಪ್ನ ಅದರ ಮೇಲೆ ಇಟ್ಟಿದ್ದೇವೆ. ಹೊಲಿಗೆಯನ್ನು ಹಾಕಬೇಕು. ಇಲ್ಲಿ ನಾವು ಉದ್ದ ಹೊಲಿಗೆಯನ್ನು ಹಾಕಬೇಕು ಎಲ್ಲ ಬದಿಗಳಲ್ಲೂ. ಇದರಿಂದ ಲೈನಿಂಗ್ ಆಚೆಗೆ ಹೋಗಲ್ಲ. ಎರಡು ಸಮಾನವಾಗಿ ಇಟ್ಟು ನಾವು ಹೊಲಿಯಬಹುದು. ಈ ರೀತಿ ಎಲ್ಲ ಎಡ್ಜಸ್ಸಲ್ಲಿ ಸ್ಟಿಚಸ್ ಕೊಡಬೇಕು. ಚೂಡಿದಾರ್ ಹೊಲಿಗೆ ತುಂಬ ಈಸಿ. ನೀವು ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ. ಇಲ್ಲಿ ನಾವು 1/4 ಇಂಚು ಹೊಲಿದುಕೊಳ್ಳಬೇಕು ಲೈನಿಂಗ್ ಟಾಪ್ನ ಬಾಟಮಲ್ಲಿ. ಇದೀಗ ಫ್ರಂಟ್ ಪಾರ್ಟ್ ರೆಡಿ ಇದೆ. ಅದೇ ರೀತಿ ಹಿಂಬದಿ ಕೂಡ ಜೋಡಿಸಿ. ನಾನು ಆಲ್ರೆಡಿ ಜೋಡಿಸಿದ್ದೇನೆ. ಇಲ್ಲಿ ನಾವು 1/4 ಇಂಚು ಮಡಚಿ ಹೊಲಿಬೇಕು. ಹೊಲಿದ ನಂತರ ಪುನಃ ತೋರಿಸುವೆನು. ಇದೀಗ ನಾನು ಸ್ಟಿಚಸ್ ಹಾಕಿದ ನಂತರ ಎಕ್ಸ್ಟ್ರಾಸ್ ನಾನು ಹೇಳಿದ್ದೇನಲ್ಲ, ಮೊದಲು ಎಕ್ಸ್ಟ್ರಾ ಬಂದದನ್ನು ಈ ರೀತಿ ಕಟ್ ಮಾಡಿಕೊಳ್ಳಬೇಕು. ಮುಂಬದಿ ನಾನು ಹೇಗೆ ಹೊಲಿದನ್ನು ತೋರಿಸಿದ್ದೇನೆ. ಹಿಂಬದಿ ನಾನು ಆಲ್ರೆಡಿ ಸ್ಟಿಚ್ ಮಾಡೋದನ್ನು ತೋರಿಸ್ತಾ ಇದ್ದೇನೆ. ಈಗ ಇದೆಲ್ಲ ಸ್ಟಿಚ್ ಮಾಡಿ ಆಗಿದೆ. ಒಂದೊಂದು ಹೊಲಿಗೆ ಕೊಟ್ಟಿದ್ದೇನೆ ಎಲ್ಲ ಕಡೆಯಲ್ಲೂ, ಮುಂಬದಿ ಹಾಗೂ ಹಿಂಬದಿ. ಈಗ ನಾವು ಕುತ್ತಿಗೆ ಆಕೃತಿಯನ್ನು ಕಟ್ ಮಾಡುವ. ಇದಾದ ನಂತರ ನೋಡಿ, ನಾನು ಬಾರ್ಡರನ್ನು ಕೂಡ 1/4 ಇಂಚು ಫೋಲ್ಡ್ ಮಾಡಿ ಒಳಗೆ ಹೊಲಿದಿದ್ದೇನೆ ಲೈನಿಂಗ್ ಇದ್ದು. ಹಿಂಭಾಗದಲ್ಲಿ ಕೂಡ ಒಳಗಡೆಯ ಲೈನಿಂಗ್ಗೆ ಎಲ್ಲ ಕಡೆಯಲ್ಲೂ ನಾನು ಸ್ಟಿಚಸ್ ಕೊಟ್ಟಿದ್ದೇನೆ. ಹಾಗೂ ಇಲ್ಲಿ ಬಾರ್ಡರ್ ಒಂದು 1/4 ಇಂಚು ಫೋಲ್ಡ್ ಮಾಡಿ ಹೊಲಿದಿದ್ದೇನೆ. ಜಸ್ಟ್ ತೋರಿಸ್ತಾ ಇದ್ದೇನೆ. ಈಗ ನಾವು ಕುತ್ತಿಗೆ ಆಕೃತಿಯನ್ನು ಕಟ್ ಮಾಡುವ ಕ್ಯಾನ್ವಾಸ್ನ ಮೇಲೆ. ಅದು ಹೇಗೆ ಕಟ್ ಮಾಡೋದಂದರೆ ಈ ರೀತಿ ಫೋಲ್ಡ್ ಮಾಡಿ ಇಡಬೇಕು. ಈ ಫೋಲ್ಡಿಂಗ್ನ ಮೇಲೆ ನಾವು ಚೂಡಿ ಟಾಪನ್ನು ಕುತ್ತಿಗೆ ಆಕೃತಿಯನ್ನು ಈ ರೀತಿ ಫೋಲ್ಡಿಂಗ್ ಸೈಡಲ್ಲಿ ಇಟ್ಟು ಶೇಪನ್ನು ಟ್ರೇಸ್ ಮಾಡಬೇಕು. ಈ ಥರ ನೀವು ಯಾವ ಕೂಡ ಶೇಪನ್ನು ನಿಮ್ಮ ಅಭಿರುಚಿಯಂತೆ ಕೊಡಬಹುದು. ನಾನು ಈ ಶೇಪನ್ನು ಕೊಟ್ಟಿದ್ದೇನೆ ಫ್ರಂಟ್ ಸೈಡ್ಗೆ. ಆಮೇಲೆ ಇನ್ನೊಂದು 1 ರಿಂದ 1.5 ಇಂಚು ನಮಗೆ ಎಕ್ಸ್ಟ್ರಾ ಬಾರ್ಡರ್ ಬೇಕಾಗ್ತದೆ ಫೋಲ್ಡಿಂಗಾಗಿ. ಅದು ಹೀಗೆ ಕಾಣಿಸ್ತದೆ ಕಟ್ ಮಾಡಿದ ನಂತರ. ಇದೇ ರೀತಿ ನಮಗೆ ಉಳಿದ ಬಟ್ಟೆ ಮೇಲೆ ಇನ್ನೊಂದು ಪೀಸ್ ಬೇಕಾಗ್ತದೆ. ಹೀಗೆ ಫೋಲ್ಡಿಂಗ್ನ ಮೇಲೆ ಅದೇ ಥರ ಫ್ರಂಟ್ ಪಾರ್ಟ್ನ ನೆಕ್ಲೈನನ್ನು ಇಟ್ಟು ಹೀಗೆ ಕತ್ತರಿಸಬೇಕು. ನೋಡಿ, ನಾನು ಹೀಗೆ ಇಡ್ತಾ ಇದ್ದೇನೆ. ನೀವು ಮಾರ್ಕ್ ಮಾಡಿ ಕೂಡ ಕಟ್ ಮಾಡ್ಬೋದು ಅಥವಾ ಡೈರೆಕ್ಟ್ಲಿ ಕಟ್ ಮಾಡ್ಬೋದು. ಅದೇ ರೀತಿ ಇಲ್ಲಿಯೂ ನಮಗೆ 1-1.5 ಇಂಚಿನಷ್ಟು ಬಾರ್ಡರ್ ಬೇಕಾಗ್ತದೆ.
ಇದು ಬಟ್ಟೆಯ ನೆಕ್ಲೈನ್. ಇದರ ಮೇಲೆ ನಾವು ಕ್ಯಾನ್ವಾಸನ್ನು ಇಟ್ಟು, ನಾನು ತೋರಿಸ್ತೀನಿ ನೋಡಿ, ಈ ರೀತಿ ಕ್ಯಾನ್ವಾಸನ್ನು ಇಟ್ಟು ಒಂದು ಹೊಲಿಗೆ ಹಾಕಬೇಕು. ನಾವು ಇಸ್ತ್ರಿ ಕೂಡ ಮಾಡ್ಬೋದು. ಈಗ ಜಸ್ಟ್ ನಾವು ಹೊಲಿಗೆ ಕೊಟ್ಟರು ಸಾಕಾಗುತ್ತದೆ. ಒಂದು ಹೊಲಿಗೆಯನ್ನು ಹಾಕಿಕೊಳ್ಳಬೇಕು. ಆನಂತರ ಇದನ್ನು ಈಗ ಮುಂಭಾಗದ ಕುತ್ತಿಗೆಯ ಮೇಲೆ ಇಟ್ಟು ಪಿನ್ ಮಾಡಬೇಕು. ಹೊಲಿಲಿಕ್ಕೆ ಈಸಿ ಆಗುತ್ತದೆ. ಈಗ ಇಲ್ಲಿಂದ ಹೊಲಿಗೆ ಹಾಕುವ. ಕುತ್ತಿಗೆ ಅಜ್ಜಲ್ಲಿ ಹೊಲಿಗೆ ನೀಡಬೇಕು. ಇಲ್ಲಿ ನಾನು ಜಸ್ಟ್ ಸಣ್ಣದು ಸ್ಕ್ವೇರ್ ಶೇಪ್ ಕೊಟ್ಟಿದ್ದೇನೆ. ಇಲ್ಲಿ ಬರುವಾಗ ಜಸ್ಟ್ ಸೂಜಿಯನ್ನು ಕೆಳಗೆ ಇಟ್ಟು ಫೋಟೋಯನ್ನು ಎತ್ತಿ ಈ ಥರ ಕರೆಕ್ಟಾಗಿ ಶೇಪ್ ಕೊಡಬೇಕು ಎರಡು ಬದಿಯಲ್ಲೂ. ಮೇಲೆ ಕೆಳಗೆ ಹೇಗೆ ಸೂಜಿಯನ್ನು ತಿರುಗಿಸೋದನ್ನು ಇಲ್ಲಿ ಕ್ಲಿಯರಾಗಿ ನೋಡಬಹುದು. ಶೇಪ್ ಕೂಡ ಇದೇ ಥರ ಕೊಡಬಹುದು. ಯಾವುದೇ ಶೇಪನ್ನು ಕೂಡ ಇದೇ ವಿಧಾನದಿಂದ ಕೊಡಲಾಗುತ್ತದೆ. ಈ ಥರ ಈಗ ಅಲ್ಲಿ ಕಾರ್ನರ್ಸಲ್ಲಿ ಒಂದು ಕಟ್ ಕೊಡಬೇಕು ಎರಡು ಬದಿಯಲ್ಲ. ಈ ಥರ ಹೀಗೆ ಕಟ್ ಕೊಡೋದ್ರಿಂದ ನಮಗೆ ನೀಟಾಗಿ ಒಳಬದಿ ಫೋಲ್ಡ್ ಮಾಡಲು ಅನುಕೂಲ ಆಗುತ್ತದೆ. ಈ ಥರ ನೋಡಿ. ಶೇಪ್ ಕೂಡ ನೀಟಾಗಿ ಬರ್ತದೆ. ಇಲ್ಲಿ ನಾವು ಕತ್ತರಿಯಿಂದ ಹೊರಗೆ ಹೀಗೆ ದೂಡಬಹುದು ಶೇಪ್ ಸಿಗಲಿಕ್ಕೆ. ನೋಡಿ ಈಗ ಚೆನ್ನಾಗಿ ಶೇಪ್ ಬಂದಿದೆ. ಅಲ್ಲಿ ಪಿನ್ ಮಾಡಿ ಆನಂತರ ಈಗ ಹೊಲಿಗೆಯನ್ನು ಮೇಲ್ಬದಿಗೆ ಹಾಕಬೇಕು. ನೀವು ಇಲ್ಲಿ ಪುನಃ ನೋಡ್ಬೋದು ಶೇಪ್ ಹೇಗೆ ಕೊಡೋದಂತ. ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಚೂಡಿ ಪ್ಯಾಂಟನ್ನು ಹೇಗೆ ಹೊಲಿದು ಎಂಬುದನ್ನು ತೋರಿಸಲಿರುವೆನು. ಖಂಡಿತವಾಗಿ ನೋಡಿರಿ. ನೋಡಿ ಈಗ ಹೊಲಿದಾಗಿದೆ. ಶೇಪ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದೀಗ ಪ್ಯಾಂಟ್ ಪೀಸ್ ಈ ಚೂಡಿ ಟಾಪ್ ಇದ್ದು ಇದರಿಂದ ನಾನು 2 ಸ್ಟ್ರಿಪ್ಸನ್ನು ತೆಗೆದುಕೊಂಡಿದ್ದೇನೆ. ಜಸ್ಟ್ ಒಂದು ಡಿಸೈನ್ಗಾಗಿ ಫ್ರಂಟ್ ನೆಕ್ಕಿಗೆ. ಇದರಲ್ಲಿ ಒಂದು ಗೋಲ್ಡನ್ ಸ್ಟ್ರಿಪ್ ಕೂಡ ಇದೆ.
ನಾನು ಹೀಗೆ 2 ಸ್ಟ್ರಿಪ್ಸನ್ನು ತಗೊಂಡು ಅದರ ಮಧ್ಯದಲ್ಲಿ ಗೋಲ್ಡ್ ಸ್ಟ್ರಿಪ್ಪನ್ನು ಅಟ್ಯಾಚ್ ಮಾಡಲಿರುವೆನು. ಅದು ಹೇಗೆ ಹೊಲಿದೆ ಎಂಬುದನ್ನು ನಾನು ತೋರಿಸ್ತೇನೆ. ತುಂಬ ಈಸಿ ಇದೆ ಅದು. ಎರಡು ಇಂಚಿನಷ್ಟು ಒಂದು ಉದ್ದದ ಸ್ಟ್ರಿಪ್ ಬೇಕು ನಮಗೆ. 1 ಇಂಚಿನಷ್ಟು ಮಡಚಬೇಕು, ಅಂದರೆ ಟೋಟಲ್ 2 ಇಂಚಿನಷ್ಟು ಬೇಕು. ಆಮೇಲೆ ಅದರ ತುದಿಯನ್ನು ಒಂದು ಟ್ರಯಾಂಗಲ್ ಬರುವ ಹಾಗೆ ಫೋಲ್ಡ್ ಮಾಡಿದ್ದೇನೆ, ಈ ಥರ ನೋಡಿ. ಆಮೇಲೆ ಅದರ ಮೇಲೊಂದು ಸೂಜಿಯಿಂದ ಪಿನ್ ಮಾಡಿ ಇಲ್ಲಿ ಜಸ್ಟ್ ಒಂದು ಹೊಲಿಗೆಯನ್ನು ಕೊಡಬೇಕು. ಜಸ್ಟ್ ಒಂದು ಟ್ರಯಾಂಗಲ್ ಶೇಪ್ ಬರಬೇಕಷ್ಟೇ. ಟ್ರಯಾಂಗುಲರ್ ಶೇಪ್ ಬಂದ ನಂತರ ಅದು ಎಕ್ಸ್ಟ್ರಾ ಇದ್ದದ್ದನ್ನು ಕಟ್ ಮಾಡಿಕೊಳ್ಳಬೇಕು. ಈ ರೀತಿ ನಮಗೆ 2 ಸ್ಟೆಪ್ಸ್ಗಳು ಬೇಕಾಗ್ತದೆ. ಈಗ ಇನ್ನೊಂದು ಪಟ್ಟಿ ಆಲ್ರೆಡಿ ಹೊಲಿದಿಟ್ಟಿದ್ದೇನೆ. ಈ 2 ಹೀಗೆ ಇಟ್ಟು ಹೊಲಿದ ನಂತರ ಹೀಗೆ ಇಡ್ಬೋದು. ಇದು ಗೋಲ್ಡನ್ ಸ್ಟ್ರಿಪ್ ಕೂಡ ಬೇಡ, ಅದೇ ಇದು ಇದೆ ಅಂತ ನಾನು ಜಸ್ಟ್ ಹಾಕ್ತಾ ಇದ್ದೇನೆ. ಯಾವ ಡಿಸೈನ್ ಕೂಡ ನೀವು ಮಾಡ್ಬೋದು. ಇದರ ಮೇಲೆ ಡೆಕೋರೇಟಿವ್ ಲೇಸ್ ಕೂಡ ಎಕ್ಸ್ಟ್ರಾ ಆಗಿ ಕೊಡ್ಬೋದು. ನಾನು ಆಮೇಲೆ ಬಟನ್ಸನ್ನು ಹೊಲಿಯುವೆನು. ಈಗ ನಾವು ಇಲ್ಲಿ ಸ್ವಲ್ಪ ಮಾರ್ಕಿಂಗ್ಸನ್ನು ಮಾಡುವ. ಸ್ಟ್ರಿಪ್ ಹೊಲಿಲಿಕ್ಕೆ ಈಸಿ ಆಗುತ್ತದೆ. ಗೆರೆ ಎಳೆಯೋದ್ರಿಂದ ನಮಗೆ ಈ ರೀತಿ ಡೈರೆಕ್ಟಾಗಿ ಹೊಲಿಯಬಹುದು. ಈಗ ನಮಗೆ ಅನುಕೂಲ ಆಯ್ತಲ್ಲ ಇನ್ನೊಂದು ಸ್ಟೆಪ್ ಹೊಲಿಲಿಕ್ಕೆ. ಹಾಗಾಗಿ ಮಾರ್ಕಿಂಗ್ ಮಾಡಿಕೊಂಡ್ರೆ ಒಳ್ಳೆಯದು. ಈಗ ನಾನು ನಡುವಲ್ಲಿ ಈ ಗೋಲ್ಡನ್ ಸ್ಟ್ರಿಪ್ಪನ್ನು ಅಟ್ಯಾಚ್ ಮಾಡ್ತೇನೆ. ಈ ಥರ ಅದು ಟ್ರಯಾಂಗಲ್ ಬರಬೇಕು. ಟ್ರಯಾಂಗುಲರ್ ಶೇಪಲ್ಲಿ ಇದ್ದರೆ ಚೆನ್ನಾಗಿ ಬರ್ತದೆ. ಈಗ ಹೊಲಿದ ನಂತರ ಈ ರೀತಿ ಕಾಣ್ತದೆ, ನೀವು ನೋಡ್ಬೋದು. ಈಗ ಹಿಂಬದಿಯ ಕುತ್ತಿಗೆಗಾಗಿ ನಾವು ಮಡಿಕೆಯ ಮೇಲೆ ಇಟ್ಟು ಮಾರ್ಕ್ ಮಾಡಿ ಕತ್ತರಿಸೋಣ. ಜಸ್ಟ್ ಫೋಲ್ಡಿಂಗ್ ಸೈಡಲ್ಲಿ ಹೀಗೆ ಇಟ್ಟು ಕುತ್ತಿಗೆ ಆಕೃತಿಯ ಔಟ್ಲೈನ್ ಮಾರ್ಕ್ ಮಾಡಬೇಕು. ಆಮೇಲೆ ಮಾರ್ಕಿಂಗ್ ಪ್ರಕಾರ ಕಟ್ ಮಾಡಿಕೊಳ್ಳುವ. ಇಲ್ಲಿ ನಮಗೆ ಫೋಲ್ಡಿಂಗ್ ಆಗಿ 1.5 ಇಂಚಸ್ ಬೇಕಾಗ್ತದೆ. ಇದನ್ನೀಗ ನಾವು ಹಿಂಬದಿಯ ಕುತ್ತಿಗೆ ಮೇಲೆ ಇಡುವ. ಈ ಥರ ಇಲ್ಲಿಯೂ ನಾವು ಪಿನ್ ಮಾಡಿಕೊಳ್ಳುವ. ಈಗ ಒಂದು ಬಾರ್ಡರಲ್ಲಿ ಎಡ್ಜಲ್ಲಿ ಹೊಲಿಗೆಯನ್ನು ಹಾಕಬೇಕು. ಈ ರೀತಿ ಪಿನ್ಸನ್ನು ತೆಗೆಯುವ. ಈಗ ಇಲ್ಲಿ ಕೂಡ ರೌಂಡ್ ನೆಕ್ ಇದೆ, ಹಾಗಾಗಿ ನಾವು ಕಟ್ಸ್ ಕೊಟ್ಟರೆ ಸುಲಭವಾಗಿ
ಫೋಲ್ಡ್ ಮಾಡಿ ಒಳಗಡೆ ಹೊಲಿಲಿಕ್ಕೆ ಈಸಿ ಆಗುತ್ತದೆ. ಈಗ ನಾನು ತೋರಿಸ್ತೇನೆ ನೋಡಿ. ಕಟ್ಸ್ ಅದು ಸ್ಟಿಚ್ನ ಹೊರಗೆ ಹೋಗಬಾರ್ದು, ಸ್ಟಿಚ್ನ ಒಳಗಡೆನೇ ಇರಬೇಕು. ಸ್ಟಿಚ್ ಕಟ್ ಮಾಡಬಾರ್ದು. ಈಗ ಒಂದು ಮೇಲ್ ಹೊಲಿಗೆಯನ್ನು ನೀಡಬೇಕು. ಆ ಪಟ್ಟಿಯ ಮೇಲೆ ಸ್ಟಿಚ್ ಬರಬೇಕು. ಈ ರೀತಿ ಹೊಲಿಗೆ ಕೊಡೋದ್ರಿಂದ ನಾವು ನೀಟಾಗಿ ನೆಕ್ಲೈನನ್ನು ಫೋಲ್ಡ್ ಮಾಡಬಹುದು. ನೋಡಿ, ಎಕ್ಸ್ಟ್ರಾಸ್ ಕಟ್ ಮಾಡಿಕೊಳ್ಳುವ. ಈ ರೀತಿ ಫೋಲ್ಡ್ ಬರ್ತದೆ ನೋಡಿ. ಇದರ ಮೇಲೆಯೂ ಒಂದು ಸ್ಟಿಚ್ಚನ್ನು ಹಾಕಬೇಕು. ತುಂಬ ಈಸಿ. ಈಗ ಇದು ನಾವು ಇಲ್ಲಿ ಒಂದು 1/4 ಇಂಚು ಮಡಚಿ ಹೊಲಿದುಕೊಳ್ಳಬೇಕು. ಈ ರೀತಿ ಇಲ್ಲಿ ಉದ್ದ ಹೊಲಿಗೆ ಕೂಡ ಹಾಕಬಹುದು, ಯಾಕೆಂದರೆ ಇದು ಒಳಬದಿ ಇರ್ತದೆ. ಇದು ಹೊಲಿದ ನಂತರ ನಮಗೆ ಕೈ ಹೊಲಿಗೆ ಹಾಕಲಿಕ್ಕೆ ಇದೆ. ಹಾಗಾಗಿ ನಮಗೆ ಸುಲಭ ಆಗಲಿ ಅಂತ ಒಂದು ಸ್ಟಿಚ್ ಹಾಕಿಕೊಳ್ಳಬೇಕು. ಆನಂತರ ಕೈ ಹೊಲಿಗೆಯನ್ನು ನೀಡಬೇಕು. ಇದೀಗ ಹಿಂಬದಿ ರೆಡಿಯಾಗಿದೆ. ನಾವೀಗ ಭುಜಗಳನ್ನು ಸೇರಿಸೋಣ. ರೈಟ್ ಆನ್ ರೈಟ್ ಸೈಡ್ ನೋಡಿ, ಇಲ್ಲಿ ಕಾಣಿಸ್ತದೆ. ರಾಂಗ್ ಸೈಡಿಂದ ಸ್ಟಿಚ್ ಸ್ಟಾರ್ಟ್ ಮಾಡಬೇಕು. ಇದು ನೋಡಿ, ರೈಟ್ ಆನ್ ರೈಟ್ ಸೈಡ್ ಇಟ್ಟಿದ್ದೇನೆ. ಇಲ್ಲಿಗ ಮೊದಲು ನೇರ ಹೊಲಿಗೆ ಕೊಡಬೇಕು. ಆಮೇಲೆ ಒಂದು ಅರ್ಧ ಇಂಚು ಕೆಳಗಿನಿಂದ ಡಬಲ್ ಸ್ಟಿಚ್ ಹಾಕಬೇಕು. ಮತ್ತೊಂದು ಬದಿಯಲ್ಲಿ ಕೂಡ ಆಲ್ರೆಡಿ ಹೊಲಿದಾಗಿದೆ, ನೀವು ನೋಡಬಹುದು ನೋಡಿ. ಈಗ ನಾವು ತೋಳುಗಳನ್ನು ಸೇರಿಸುವ. ಇದನ್ನು ನಾವು ರೈಟ್ ಆನ್ ರೈಟ್ ಸೈಡ್ ಇಟ್ಟು ಹೊಲಿದುಕೊಳ್ಳುವ. ರಾಂಗ್ ಸೈಡಿಂದ ಸ್ಟಿಚ್ ಹಾಕುವ. ನೇರ ಬದಿಯಲ್ಲಿ ಸ್ಟಿಚ್ ಕೊಡಬೇಕು, ಅಂದರೆ ಸ್ಟ್ರೇಟ್ ಸೈಡಲ್ಲಿ ಸ್ಟಿಚ್ ಕೊಡಬೇಕು. ಆಮೇಲೆ ಅದನ್ನು ಓಪನ್ ಮಾಡಿ ಟಾಪ್ ಸ್ಟಿಚ್ ಹಾಕಬೇಕು. ಈ ಥರ ಟಾಪ್ ಸ್ಟಿಚ್ ಕೊಟ್ಟಾಗಿದೆ. ಈಗ ಲೆವೆಲಿಂಗ್ ಮಾಡಿ ಎಕ್ಸ್ಟ್ರಾಸ್ ಇದ್ದರೆ ಕಟ್ ಮಾಡಿಕೊಳ್ಬೇಕು. ಇಲ್ಲಿ ಎಲ್ಲ ಬದಿಯಲ್ಲೂ ಲಾಂಗ್ ಸ್ಟಿಚ್ ನಾನು ಅಡ್ಜಸ್ಟ್ ಮಾಡಿಟ್ಟಿದ್ದೇನೆ. ಮಷೀನನ್ನು ಲಾಂಗ್ ಸ್ಟಿಚ್ ಕೊಡಬೇಕು ಈ ಥರ.
ನೀಟಾಗಿ ಲೆವೆಲ್ ಮಾಡಿಕೊಳ್ಳಬೇಕು. ಈಗ ನೋಡಿ, ಇದು ಆಲ್ರೆಡಿ ನಾನು ಮತ್ತೊಂದು ಸ್ಲೀವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಎಲ್ಲ ಬದಿಯಲ್ಲೂ ಸ್ಟಿಚಸ್ ಹಾಕಿದ್ದೇನೆ. ಇಲ್ಲಿ ನೋಡಿ, 2 ಸ್ಲೀವ್ಸ್ ಎಲ್ಲ ಬದಿಗೆ ಹೊಲಿಗೆ ರೆಡಿ ಇದೆ. ಬಲ ಬದಿಯಲ್ಲಿ ಕಂಕುಳಿನ ಆಕೃತಿಯ ಸ್ಲೀವನ್ನು ಬಲ ಕೈಗೆ ಹಾಗೂ ಎಡಬದಿಯ ಕಂಕುಳಿನ ಆಕೃತಿಯ ಸ್ಲೀವನ್ನು ಎಡಬದಿಯ ಕೈಗೆ ಹೊಲಿಯಬೇಕು. ಈ ಥರ. ಓಕೆ, ಈ ರೀತಿಯಾಗಿ ಎಡ ಮತ್ತು ಬಲ ಕೈಗಳ ಸ್ಲೀವ್ಸನ್ನು ಪತ್ತೆ ಮಾಡಬಹುದು. ಓಕೆ, ಈಗ ತೋಳುಗಳನ್ನು ಜೋಡಿಸೋಣ. ಮೊದಲು ನಾಚ್ ಮಾರ್ಕ್ ಮತ್ತು ಭುಜಗಳ ಜಾಯಿಂಟ್ ನಡುವಿಟ್ಟು ಪಿನ್ ಮಾಡಿ ಅದು ಮ್ಯಾಚ್ ಮಾಡಿಕೊಳ್ಳಬೇಕು. ಈ ರೀತಿ ಒಂದು ಕಡೆಯಿಂದ ಹೊಲಿದು ಮತ್ತೊಂದು ಬದಿ ತನಕ ಪೂರ್ಣಗೊಳಿಸಬೇಕು. ಇಲ್ಲೂ ಪಾಳಿಕೆಗಾಗಿ ಡಬಲ್ ಸ್ಟಿಚ್ ಕೊಡತಕ್ಕದ್ದು. ಇದು ಇನ್ನೊಂದು ಬದಿಯ ಸ್ಲೀವ್ ನಾನು ಆಲ್ರೆಡಿ ಹೊಲಿದಿದ್ದೇನೆ. ಈಗ ತೋಳುಗಳನ್ನು ಜೋಡಿಸಿ ಆಗಿದೆ. ಇಲ್ಲಿ ನನಗೆ ಕೈ ಸ್ಟಿಚ್ ಹಾಕಬೇಕು. ಈಗ ನಾವು ರಾಂಗ್ ಸೈಡಲ್ಲಿ ಅಳತೆಯ ಪ್ರಕಾರ ಮಾರ್ಕಿಂಗ್ಸನ್ನು ಮಾಡುವ. ಮಾರ್ಕಿಂಗ್ ಮಾಡುವಾಗ ಒಂದು ವಿಷಯವನ್ನು ಗಮನದಲ್ಲಿಟ್ಟುಕೊಂಡಿರಬೇಕು. ಏನೆಂದರೆ, ಎರಡು ಬದಿ ಎಷ್ಟಿದೆ ಎಂದು ಅಳತೆ ಮಾಡಿ ಟೋಟಲ್ ಎಷ್ಟೆಂದು ತಿಳಿದ ನಂತರ ನಮಗೆ ಬೇಕಾದ ಅಳತೆ ಎರಡು ಸಮಾನವಾಗಿ ತೆಗೆದುಕೊಳ್ಳಬೇಕು. ಓಕೆ, ಈಗ ಇಲ್ಲಿ ನೋಡಿ, ಕಂಕುಳಿನ ಅಳತೆ 16ರ ಅರ್ಧ ಅಂದರೆ 8 ಇಂಚಿಗೆ ಮಾರ್ಕಿಂಗ್ ಇದೆ. ಇಲ್ಲಿ ಕೂಡ 8 ಇಂಚಿಗೆ ಮಾರ್ಕ್ ಮಾಡಬೇಕು. ಇಲ್ಲಿ ಸೊಂಟದ ನಾವು ಹೇಳಿದ್ದೇವೆ, ಸೊಂಟದ ಮೊದಲು ನಾವು ಚೆಸ್ಟ್ ನೋಡುವ. ಚೆಸ್ಟ್ 19 ಇಂಚು ಬೇಕಾಗಿದೆ. ಟೋಟಲ್ ನಮ್ಮದು 38 ಇಂಚ್ ಇದೆ. ಅದರ ಅರ್ಧ ಅಂದರೆ 19 ಇಂಚ್ ಇರಬೇಕು. ಈಗ ಸೊಂಟದ ಸುತ್ತಳತೆ ನಮ್ಮದು 32 ಇಂಚಿದೆ. ನಮಗೆ 16 ಇಂಚು ಬೇಕಾಗಿದೆ. ಈಗ ಇಲ್ಲಿ ಟೋಟಲ್ 19 ಇದೆ. ಹಾಗಾಗಿ 1.5 ಇಂಚಿಗೆ ನಾವು ಮಾರ್ಕಿಂಗ್ ಮಾಡಿ 16 ಇಂಚು ಬರುವಂತೆ ನಾವು ಈ ಥರ ಮಾರ್ಕಿಂಗ್ ಮಾಡಬೇಕು. ಅದೇ ರೀತಿ ಸೀಟ್ ನಮ್ಮದು 40 ಇದೆ. ನಮಗೆ 20 ಬರುವಂತೆ ನಾವು ಟೋಟಲ್ ತಗೊಂಡು 20 ಬರುವ ಹಾಗೆ ಅಡ್ಜಸ್ಟ್ ಮಾಡಬೇಕು, ಎರಡು ಬದಿಯಲ್ಲೂ ಈಕ್ವಲಿ. ಈ ಥರ. ಓಕೆ, ಈಗ ಇಲ್ಲಿ ಬಾಟಮ್ನ ಅಗಲ ನಮಗೆ 22 ಇಂಚು ಬೇಕಾಗಿದೆ. ಸೊ 22 ಇಂಚಿಗೆ ನಾವು ನಾಚ್ ಮಾರ್ಕ್ ಕೂಡ ಕೊಟ್ಟಿದ್ದೇವೆ. ಈಗ ನಾವು ಮಾರ್ಕಿಂಗ್ ಪ್ರಮಾಣ ಸೇರಿಸುವ. ಇಲ್ಲಿ ನಾವು ಸ್ಟ್ರೇಟ್ ರೂಲರ್ ಯೂಸ್ ಮಾಡ್ಬೋದು. ಮೇಲ್ಗಡೆ ಕರ್ವ್ ಶೇಪನ್ನು ಯೂಸ್ ಮಾಡ್ಬೋದು.
ಇಲ್ಲಿ ನೋಡಿ, ಇಲ್ಲಿ ನಾವು ಚೆಸ್ಟಿಂದ ವೇಸ್ಟಿಗೆ ಕರ್ವ್ ಶೇಪ್ ಯೂಸ್ ಮಾಡಿದ್ದೇವೆ. ಆನಂತರ ಸ್ಟ್ರೇಟ್ ಸೈಡನ್ನು ಯೂಸ್ ಮಾಡಿದ್ದೇವೆ ರೂಲರಿದ್ದು. ಆಮೇಲೆ ಅಲ್ಲಿಂದ ನೇರ ಕೆಳಗೆ ಬಾಟಮ್ ವಿಡ್ತಿಗೆ ಮಾರ್ಕಿಂಗ್ ಮಾಡಿದ್ದೇವೆ, ಅದನ್ನು ಸೇರಿಸಬೇಕು ಈ ರೀತಿ. ಈಗ ಕೈಯ ಸುತ್ತಳತೆ ನಿಮ್ಮ ಮೆಜರ್ಮೆಂಟ್ ಪ್ರಕಾರ ಮಾಡ್ಬೋದು. ಇಲ್ಲಿ ನಾನು 7 ಇಂಚಸ್ ತೆಗೆದುಕೊಂಡಿದ್ದೇನೆ. ಅದನ್ನು ಚೆಸ್ಟಿಗೆ ಸೇರಿಸಬೇಕು. ಈ ರೀತಿ. ಈಗ ಮಾರ್ಕಿಂಗ್ನ ಪ್ರಕಾರ ನಾವು ಹೊಲಿಯೋಣ. ನಾವು ಇಲ್ಲಿಂದ ಸ್ಟ್ರೇಟ್ ಇಲ್ಲಿ ತನಕ ಹೊಲಿಬೇಕು, ಸೊಂಟದ ತನಕ. ನಾನು ತೋರಿಸ್ತೀನಿ. ಈಗ ಕೈಯಿಂದ ಸ್ಟಾರ್ಟ್ ಮಾಡುವ. ಈ ಮಾರ್ಕಿನಿಂದ ಆರಂಭಿಸಿ ಸೊಂಟದ ಸ್ಟಿಚ್ ಮಾರ್ಕಿನಿಂದ ಕ್ರಾಸ್ ಮಾಡಿ ಸೀಟ್ ಲೆಂತ್ ಇದೆಯಲ್ಲ ಅಲ್ಲಿ ತನಕ ನಾಚ್ ಮಾಡಿಕೊಡ್ತೀವಿ. ಇಲ್ಲಿ ನಾವು ಸ್ಲಿಟ್ ಕೊಡ್ತೇವೆ 21 ಇಂಚಸ್ಗೆ. ಅಲ್ಲಿಂದ ಪುನಃ ಎತ್ತಿ ಡಬಲ್ ಸ್ಟಿಚ್ ಕೊಡಬೇಕು ಈ ಥರ. ಇದೇ ರೀತಿ ಮತ್ತೊಂದು ಬದಿ ಕೂಡ ಹೊಲಿದುಕೊಳ್ಳಬೇಕು. ಈಗ ನಾವು ಸ್ಲಿಟ್ಟನ್ನು ಹೇಗೆ ಫೋಲ್ಡ್ ಮಾಡಿ ತೋರಿಸ್ತೇನೆ. ಸ್ಲಿಟ್ಟನ್ನು ನಾವು ಮಾರ್ಕಿಂಗ್ನ ತನಕ ಫೋಲ್ಡ್ ಮಾಡಿಟ್ಟುಕೊಳ್ಳಬೇಕು ಈ ಥರ. ಪಿನ್ ಮಾಡಿದರೆ ನಮಗೆ ಹೊಲಿಯಲು ಅನುಕೂಲ ಆಗುತ್ತದೆ. ಎಲ್ಲಿ ಗೆರೆ ಇದೆ ಅಲ್ಲಿ ತನಕ ಮಾತ್ರ ಫೋಲ್ಡ್ ಮಾಡಿ ತೆಗೆದುಕೊಳ್ಳಬೇಕು ಅಳತೆಯ ಪ್ರಕಾರ. ಹಿಂಬದಿ ಕೂಡ ಇದೇ ರೀತಿ ಮಡಚಬೇಕು. ಹೊಲಿಗೆ ಕಂಟಿನ್ಯೂ ಮಾಡಲು ಈಸಿ ಆಗುತ್ತದೆ. ಅಲ್ಲಿ ನಾಚ್ ಮಾರ್ಕ್ ಕೊಟ್ಟಿದ್ದೇನೆ, ಅಷ್ಟರ ತನಕ ಮಾತ್ರ ಫೋಲ್ಡ್ ಮಾಡಬೇಕು. ಈಗ ಬಾಟಮ್ನಿಂದ ನಾವು ಹೊಲಿಯೋಣ ಈ ರೀತಿ. ಪಿನ್ ತೆಗಿಬೇಕು ಹೊಲಿತಾ ಬಂದಾಗ. ಕಟ್ನ ಹತ್ತಿರ ಬಂದಾಗ ಈ ಥರ ನಿಲ್ಲಿಸಿ ಅಡ್ಡ ಹೊಲಿಗೆ ಪಟ್ಟಿಯವರೆಗೆ ಹಾಕಿ ನಿಲ್ಲಿಸಿ ಪುನಃ ಸ್ಟ್ರೇಟ್ ಕೆಳಗೆ
ಹೊಲಿಗೆಯನ್ನು ಹಾಕಬೇಕು. ಇಲ್ಲಿ ಮುಟ್ಟಿದ ನಂತರ ನಿಲ್ಲಿಸಿ, ತಿರುಗಿಸಿ ಊಟರ್ ಎತ್ಕೊಳ್ಬೇಕು. ಆಮೇಲೆ ಪುನಃ ಮೇಲ್ಗಡೆ ಸ್ಟಿಚ್ ಹಾಕಬೇಕು ಈ ಥರ. ಈಗ ಕಟ್ನ ಹತ್ತಿರ ಬಂದಿದ್ದೇವೆ. ಇಲ್ಲಿಯೂ ನಿಲ್ಲಿಸಿ ಪುನಃ ಒಂದು ಒಳಬದಿಯಲ್ಲಿ ಅಡ್ಡ ಹೊಲಿಗೆ ಹಾಕಿ ಒಳಗಿನಿಂದ ಈ ಬದಿಯ ಸ್ಟಿಚ್ಚನ್ನು ಪೂರ್ಣಗೊಳಿಸಬೇಕು. ಇದೀಗ ಸೈಡ್ ಸ್ಲಿಟ್ಸ್ ಹೊಲಿದಾಗಿದೆ, ಎರಡು ಬದಿಯಲ್ಲೂ ಆಗಿದೆ, ನೀವು ನೋಡಬಹುದು. ಈಗ ಟಾಪ್ನ ಕೆಳಭಾಗ ಈ ರೀತಿ ಫೋಲ್ಡ್ ಮಾಡಿ, ಈಗ ನಮಗೆ 38 ಇಂಚ್ ಉದ್ದ ಬೇಕು. 38 ಇಂಚಿಗೆ ಮಾರ್ಕ್ ಮಾಡಿದ್ದೇನೆ. ಅಲ್ಲೇ ತನಕ ಫೋಲ್ಡ್ ಮಾಡಿ ಈ ರೀತಿ ಪಿನ್ ಮಾಡಿ ಹೊಲಿಗೆಯನ್ನು ನೀಡಬೇಕು. ಎರಡೂ ಬದಿಗಳಲ್ಲೂ ಹೊಲಿಗೆಯನ್ನು ನೀಡಬೇಕು. ಇದೀಗ ನಾನು ಮುಂಭಾಗದ ಕೆಳಬದಿಯ ಫೋಲ್ಡಿಂಗ್ನ ಸ್ಟಿಚ್ಚನ್ನು ಹೊಲಿತಾ ಇದ್ದೇನೆ. ಇದೇ ತರಹ ಹಿಂಬದಿಯ ಭಾಗದ ಕೆಳಬದಿಯಲ್ಲೂ ಅದು ಲೆವೆಲ್ ನೋಡಬೇಕು ಎಷ್ಟಿದೆ ಅಂತ. ಹೆಚ್ಚಿದುದನ್ನು ಫೋಲ್ಡ್ ಮಾಡಿ ಈಕ್ವಲ್ ಲೆಂತ್ ಆಗುವ ಹಾಗೆ ಈ ರೀತಿ ಫೋಲ್ಡ್ ಮಾಡಿ ಹೊಲಿದುಕೊಳ್ಳಬೇಕು. ನಾನು ಹೇಳಿದಂತೆ ಪಿನ್ ಮಾಡಿದರೆ ಈಸಿ ಆಗುತ್ತದೆ. ಎರಡು ಬದಿಗಳಲ್ಲೂ ಈ ರೀತಿ ಹೊಲಿಗೆಯನ್ನು ಹಾಕಬೇಕು. ಈಗ ಹೊಲಿದು ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ನಾನು ಈ ಗೋಲ್ಡನ್ ಸ್ಟ್ರಿಪ್ ಇದೆ, ಅದನ್ನು ನಾನು ಮುಂಭಾಗದ ಚೂಡಿಯ ಕೆಳಬದಿಯಲ್ಲಿ ಹೊಲಿಯಲಿರುವೆನು. ಈ ರೀತಿ ನೋಡಿ ಇಟ್ಟು
ಎಲ್ಲ ಬದಿಗಳಲ್ಲೂ ಸ್ಟಿಚ್ಚನ್ನು ಕೊಡಬೇಕು. ಎರಡು ಬದಿಗಳಲ್ಲೂ ಹೊಲಿಗೆಯನ್ನು ಹಾಕಬೇಕು. ಈ ಪೀಸ್ ನನಗೆ ಚೂಡಿ ಬಟ್ಟೆಯಲ್ಲೇ ಬಂದಿದೆ. ಇದೀಗ ಗೋಲ್ಡನ್ ಸ್ಟ್ರಿಪ್ ಹೊಲಿದು ಆಗಿದೆ. ಮುಂಭಾಗದ ಕುತ್ತಿಗೆಯ ಪಟ್ಟಿ ಇದೆ ಗೋಲ್ಡನ್ ಸ್ಟ್ರಿಪ್, ಅದರಲ್ಲಿ ಎರಡು ಮ್ಯಾಚಿಂಗ್ ಬಟನ್ಸನ್ನು ನಡುವಲ್ಲಿ ಹೊಲಿದಿರುವೆನು, ನೀವು ನೋಡಬಹುದು. ಈಗ ನಮ್ಮ ಚೂಡಿ ಟಾಪ್ ರೆಡಿ ಆಗಿದೆ. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟವಾಗಿರಬಹುದೆಂದು ನಂಬುತ್ತೇನೆ. ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿರಿ. ನಿಮಗೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಬಾಯ್ ಬಾಯ್.